ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಅವರೆಕಾಳಿನ ಒಂದು ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ. ಏನಪ್ಪಾ ಅದು ಅಂದರೆ ಬಿಸಿ ಬಿಸಿ ಅವರೆಕಾಳಿನ ಅಕ್ಕಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಕುಕ್ಕರಲ್ಲಿ ಅವರೆಕಾಳನ್ನ ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. 1 ಕಪ್ ಅವರೆಕಾಳಿಗೆ 1 ಕಪ್ ಅಷ್ಟು ನೀರು ಹಾಕಿ ಒಂಚೂರು ಉಪ್ಪು ಹಾಕಿ ಈ ಥರ ಇಷ್ಟು ಸಾಫ್ಟ್ ಆಗಿರಬೇಕು. ಆದಷ್ಟು ಎಳೆ ಅವರೆಕಾಳನ್ನ ಉಪಯೋಗಿಸಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ನೀರೇ ಸೆಪ್ರೇಟು, ಕಾಳೆ ಸೆಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಈ ನೀರನ್ನ ನೆಕ್ಸ್ಟ್ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ದಪ್ಪ ತಳ ಇರೋವಂಥ ಪಾತ್ರೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಇವೆರಡು ಚೆನ್ನಾಗಿ ಫ್ರೈ ಆಗಲಿ. ಸಾಸಿವೆ ಜೀರಿಗೆ ಫ್ರೈ ಆಗ್ತಿದ್ದ ಹಾಗೆ 1 ಚಿಟಿಕೆ ಇಂಗು, ಶುಂಠಿ 1 ಇಂಚು ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥದ್ದು, ಜೊತೆಯಲ್ಲೇ ಹಸಿಮೆಣಸಿನಕಾಯಿ 2 ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕರಿಬೇವಿನ ಸೊಪ್ಪು 1 ಗರಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಬರೀ ಕಾಳು ಮಾತ್ರ ಹಾಕೊಳ್ತಾ ಇದ್ದೀನಿ. ಕಾಳು ಮಾತ್ರ ಈ ಒಗ್ಗರಣೆಯಲ್ಲಿ 1 ನಿಮಿಷ ಬಾಡಿಸ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ಇವನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಳ್ತೀನಿ. ಅವರೆಕಾಳನ್ನ 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತಿದ್ದ ಹಾಗೆ 2 ಕಪ್ಪಷ್ಟು ನೀರು ಹಾಕೋಬೇಕಾಗತ್ತೆ. 1 ಕಪ್ಪು ಮಾಮೂಲಿ ಪ್ಲೈನ್ ನೀರು ಹಾಕೊಳ್ತಾ ಇದ್ದೀನಿ. ಜೊತೆಗೆ ಅವರೆಕಾಳು ಬೇಯಿಸೋಕ್ಕೆ 1 ಕಪ್ ಉಪಯೋಗಿಸಿದ್ದೆ, ಅದನ್ನು ಕೂಡ ಹಾಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿ ಬರೋದಕ್ಕೆ ಶುರು ಆಗಲಿ. ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಲೋ ಫ್ಲೇಮ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು 6 ಕಾಳು, ಜೀರಿಗೆ 1 ಅರ್ಧ ಟೀ ಸ್ಪೂನ್ನ ತರತರಿಯಾಗಿ ಕುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಹಸಿ ತೆಂಗಿನ ತುರಿ 1/2 ಕಪ್ಪು. ಈ ತೆಂಗಿನ ತುರಿ ಹಾಕೋದ್ರಿಂದನೇ ಒಂದು ಒಳ್ಳೆ ಟೇಸ್ಟ್ ಬರೋದು. ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋದು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಇವಾಗ ಮಿಕ್ಸ್ ಮಾಡಿಕೊಂಡು ಅಕ್ಕಿ ತರಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಲ್ಲ ಪ್ರಾವಿಷನ್ ಸ್ಟೋರ್ಸ್ಗಳಲ್ಲೂ ನಿಮಗೆ ಅಕ್ಕಿ ತರಿ ಅಂತ ಕೇಳಿದ್ರೆ ಸಿಗುತ್ತೆ. ಈ ಥರ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸುತ್ತ ಹಾಕೋಬೇಕು. ನಾನು ಬ್ಲೈಂಡ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಹಾಕೊಳ್ಳೋಕ್ಕಾಗಲ್ಲ. ನೋಡಿ, ಸ್ವಲ್ಪ ಹಿಂಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಅಕ್ಕಿ ತರಿ ಎಲ್ಲ ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ಲದೆ ಇದ್ದ ಹಾಗೆ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಬೇಕಾದರೆ ಹೈ ಫ್ಲೇಮ್ ಮಾಡ್ಕೊಳ್ಳಿ. ಹಿಂಗೆ ಮಿಕ್ಸ್ ಮಾಡ್ತಾನೆ ಇದು ಗಟ್ಟಿ ಆಗುತ್ತೆ. ಈ ಅಕ್ಕಿ ತರಿ ನಿಮಗೆ ಪ್ರಾವಿಷನ್ ಸ್ಟೋರಲ್ಲಿ ಎಲ್ಲೂ ಸಿಗಲಿಲ್ಲ ಅಂದರೆ ದಪ್ಪಕ್ಕಿನ ಚೆನ್ನಾಗಿ ಬಟ್ಟೆಯಲ್ಲಿ ಒಂದ್ಸಲ ಒರೆಸ್ಬಿಟ್ಟು ಅದನ್ನೇ ಮಿಕ್ಸರಲ್ಲಿ ಮೀಡಿಯಮ್ ರವೆ ಕನ್ಸಿಸ್ಟೆನ್ಸಿಗೆ ತರತರಿ ಮಾಡಿಕೊಂಡು ನಂತರ ಜರಡಿ ಹಿಡ್ಕೊಂಡು ಉಪಯೋಗಿಸಿ. ಆವಾಗ ಈ ಥರ ನೀವು ಮಾಡ್ಕೋಬೋದು. 2 ರಿಂದ 3 ನಿಮಿಷಕ್ಕೆಲ್ಲ ನೋಡಿಲಿ ಈ ಥರ ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇನ್ನೊಂದು ಸ್ವಲ್ಪ ಆಗ್ತಾ ಇನ್ನೂ ಗಟ್ಟಿ ಆಗುತ್ತೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಹೀಗೆ ಬಿಟ್ಬಿಡ್ತೀನಿ. ಅಥವಾ ಒಂದು ಪ್ಲೇಟ್ ಮೇಲೆ ಬೇಕಾದರೂ ನೀವು ಬೇಗ ತಣ್ಣಗಾಗೋದಕ್ಕೆ ಹಾರಾಕೋಬೋದು. ಮುಟ್ಟೋಷ್ಟು ಬೆಚ್ಚಗಾಗಲಿ, ಅಲ್ಲಿವರೆಗೂ ಇದು ತಣ್ಣಗಾಗಲಿ. ನೋಡಿ, ಮುಟ್ಟೋಷ್ಟು ಬೆಚ್ಚಗಾಗಿದೆ. ಈ ಟೈಮಲ್ಲಿ ಒಂದು ಚಿಕ್ಕ ಉಂಡೆಗಳು ತೊಗೊಂಡು ಕಟ್ಕೋಬೇಕು. ಕೈನ ಒದ್ದೆ ಮಾಡ್ಕೊಂಡು ಕಟ್ಕೊಳ್ಳಿ. ಆವಾಗ ನಿಮಗೆ ಕೈಗೆ ಒಂದು ಚೂರು ಅಂಟಲ್ಲ. ಇದು ಒಂದು ಚಿಕ್ಕ ಉಂಡೆಗಳು ತೊಗೊಂಡು ನಿಂಬೆಹಣ್ಣಿಗಾದ್ರೆ ಇನ್ನೊಂದು ಚೂರು ದಪ್ಪ, ನಿಂಬೆಹಣ್ಣಿಗಿಂತ ದಪ್ಪ ಸೈಜ್ ಉಂಡೆಗಳು ತೊಗೊಂಡು ರೌಂಡ್ ಆದರೂ ಕಟ್ಕೋಬೋದು ನೀವು. ಈ ಥರ ಪ್ರೆಸ್ ಮಾಡಿಬಿಟ್ಟು ಅಂಚೆಲ್ಲ ಹಿಂಗೆ ಕಟ್ಕೊಂಡು ತಟ್ಕಡ್ಬೋ ಅಂತನ ಅಂತೀವಲ್ಲ, ಆ ಥರ ಬೇಕಾದರೂ ಈ ಥರ ವಡೆ ಶೇಪಲ್ಲಿ ಬೇಕಾದರೂ ನೀವು ತಟ್ಕೋಬೋದು. ಒಂದು ಅಗಲವಾಗಿರೋ ಅಂಥ ಪಾತ್ರೆಯಲ್ಲಿ ಇದನ್ನು ಜೋಡಿಸ್ಕೊಳ್ಳೋಣ. ಎಲ್ಲ ಉಂಡೆಗಳು ಮಾಡಿಕೊಂಡು ಈ ಥರ ಒಂದು ಅಗಲವಾಗಿರೋವಂಥ ಪಾತ್ರೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ. ನಾನು 2 ವೆರೈಟಿನೂ ಮಾಡಿದ್ದೀನಿ. ನೋಡಿ, ಉಂಡೆನೂ ಮಾಡ್ಕೊಂಡಿದ್ದೀನಿ, ಜೊತೆಗೆ ಲೈಟಾಗಿ ಒಡೆ ಥರ ತಟ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇದನ್ನ ಸೇಮ್ ನಾವು ಇಡ್ಲಿ ಹೇಗೆ ಬೇಯಿಸ್ತೀವಿ ಅದೇ ಥರ ಸ್ಟೀಮಲ್ಲಿ ಹಬೆಯಲ್ಲಿ 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಸೇಮ್ ಇಡ್ಲಿ ಹೇಗೆ ಬೇಯಿಸ್ಕೊಳ್ತೀವಿ ಆ ಥರ ಹಿಂಗೆ ಬಾಣಲಿ ಒಳಗೆ ನೀರು ಹಾಕಿ ನಂತರ ಒಂದು ಸುತ್ತಿಟ್ಬಿಟ್ಟು ಅದೇಂಟಿ ಹಿಂಗೆ ಪ್ಲೇಟ್ ಮುಚ್ತಾ ಇದ್ದೀನಿ. ಹಬೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ತಕ್ಷಣ ಇದನ್ನು ಎತ್ಕೊಳ್ಳೋಕ್ಕಾಗೋದಿಲ್ಲ. ಒಂದು 5 ನಿಮಿಷ ಬಿಟ್ಟು ನಂತರ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಅವರೆಕಾಳಿನ ಅಕ್ಕಿ ಕಡುಬು ರೆಡಿ ಇದೆ ನೋಡಿ. ಇದ್ರ ಜೊತೆಗೆ
ಕೆಂಪು ಚಟ್ನಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಒಂಚೂರು ತುಪ್ಪ ಹಾಕ್ಕೊಂಡು ಯಾವುದೇ ಒಂದು ಬೇಳೆಗಳನ್ನ ಉಪಯೋಗಿಸ್ಕೊಂಡು ಕೆಂಪು ಚಟ್ನಿ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ನೀವು ಮಾಮೂಲಿ ಕಾಯಿ ಚಟ್ನಿ ಮಾಡ್ಕೊಂಡು ಬೇಕಾದರೂ ಇದ್ರ ಜೊತೆ ಸರ್ವ್ ಮಾಡ್ಬೋದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.